ಮಾನ್ಯ ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ. ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತರವಾಗಿ ಪಾಪ ಓದರು. ನಾನು ಅವರು ರಾಷ್ಟ್ರಗೀತೆನಾದ್ರು ಕೂಡ ಮುಗಿಯವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಸದನ ಮಾಡ್ತಿತ್ತು. ಅದಾದಮೇಲೆ ಕೂಡ ಹೋಗ್ಬೋದಾಗಿತ್ತು. ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಓದೋದು ಮತ್ತೆ ರಾಷ್ಟ್ರಗೀತೆ ಮುಗಿಯವರೆಗೆ ಇಲ್ಲದೆ ಓದೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಮತ್ತೆ ಆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದೇ ಸಾಕು ಅಂತ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರು ಮೊದಲು ಮಾತಾಡಲಿಲ್ಲ. ಸುನೀಲ್ ಕುಮಾರ್ ಮಾತಾಡಿದ್ರು. ಸುನೀಲ್ ಕುಮಾರ್ ಅವರು ಬಹಳ ಮುಖ್ಯವಾಗಿ ಸರ್ಕಾರ ಅಳಿ ತಪ್ಪಿದೆ ಅಂತಲ್ಲ, ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು. ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ, ಮತ್ತೆ ಸಂವೇದನಾ ರಹಿತವಾದಂಥ ಸಂವೇದನಾ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇದು. ಸಂವೇದನೆಯೇ ಇಲ್ಲ. ಆಮೇಲೆ ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಭಾಳ ಹತ್ತಂತ. ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ವಿರೋಧ
ಪಕ್ಷದವರಿಗೆ ರಾಜ್ಯಪಾಲರು ಪೂರ್ಣ ಓದ್ಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ. 15 ಜನ ಮಾತಾಡಿದ್ದಾರೆ, ಬಹಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.